Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by ಸಪ್ತಗಿರಿ NPS University. ಚನ್ನಪಟ್ಟಣ ಯುದ್ಧ ಗೆಲ್ಲೋಕೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸ್ತಾ ಇದೆ. ಡಿಕೆ ಬ್ರದರ್ಸ್ ಅನ್ನ ಕಟ್ಟ ಹಾಕೋದಿಕ್ಕೆ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಹೇಗೆ ಅನ್ನುವಂಥದ್ರ ಬಗ್ಗೆ ಚಿಂತನೆಗಳು ನಡೀತಾ ಇವೆ. ಅದರಲ್ಲೂ ಕೂಡ ಯಾರನ್ನ ನಿಲ್ಲಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಆಲೋಚನೆಗಳಾಗ್ತಾ ಇವೆ. ಡಿಕೆ ಬ್ರದರ್ಸ್ ವಿರುದ್ಧ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜೆಡಿಎಸ್ನ ಘಟಾನುಘಟಿಗಳು. ಅಚ್ಚರಿಯ ಅಭ್ಯರ್ಥಿಯ ಮೂಲಕ ಡಿಕೆ ಬ್ರದರ್ಸ್ನ ಮಣಿಸಬೇಕು ಇಲ್ಲಿ ಅಂತ ಹೇಳಿ ತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಡಿಕೆ ಬ್ರದರ್ಸ್ಗೆ ಮತ್ತೆ ಸೋಲಿನ ರುಚಿ ತೋರಿಸೋಕೆ ಜೆಡಿಎಸ್ ತಂತ್ರಗಾರಿಕೆಯನ್ನು ಹೆಣಿತಾ ಇದೆ. ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ಗೆ ಮುಖಭಂಗ ಆಗಿತ್ತು. ಸೋಲನ್ನ ಕಂಡಿದ್ರು ಡಾಕ್ಟರ್ ಮಂಜುನಾಥ್ ಅವರ ವಿರುದ್ಧ. ಇದೀಗ ಚನ್ನಪಟ್ಟಣದಲ್ಲೂ ಕೂಡ ಸೋಲ್ಸೋ ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಜೆಡಿಎಸ್ ರಣತಂತ್ರವನ್ನು ರೂಪಿಸ್ತಾರೆ. ಡಿಕೆ ಬ್ರದರ್ಸ್ ವಿರುದ್ಧ ಸ್ತ್ರೀ ಶಕ್ತಿಯ ಅಸ್ತ್ರ ಪ್ರಯೋಗಿಸಿದೆ ಜೆಡಿಎಸ್. ಟಿವಿ9 ಚನ್ನಪಟ್ಟಣ ಕದನದ ಮಹಾ ಎಕ್ಸ್ಕ್ಲೂಸಿವ್ ಸುದ್ದಿ. ಸಂಸದ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿಯನ್ನ ಕಣಕ್ಕಿಳಿಸೋಕೆ ತಂತ್ರಗಾರಿಕೆ ನಡೀತಾ ಇದೆ. ಚನ್ನಪಟ್ಟಣದಲ್ಲಿ ಅನಸೂಯ ಅವರನ್ನ ಕಣಕ್ಕಿಳಿಸಬೇಕು ಅಂತ ಜೆಡಿಎಸ್ ಪ್ಲಾನ್ ಮಾಡಿದೆ. ಅನಸೂಯ ಅಭ್ಯರ್ಥಿ ಮಾಡೋದಕ್ಕೆ ಮೈತ್ರಿಯಲ್ಲಿ ಈಗ ಚರ್ಚೆ ಆಗ್ತಾ ಇದೆ. ಎನ್ಡಿಎ ಅಭ್ಯರ್ಥಿಯಾಗಿ ಅನಸೂಯ ಅವರನ್ನ ಸ್ಪರ್ಧೆ ಮಾಡುವಂತೆ ಮಾಡುವ ಒಂದು ಇಂಗಿತವನ್ನ ಈಗಾಗಲೇ ಜೆಡಿಎಸ್ ವ್ಯಕ್ತಪಡಿಸಿದೆ. ಇದ್ರ ಬಗ್ಗೆ ಚರ್ಚೆಗಳು ಕೂಡ ಆಗ್ತಾ ಇವೆ. ಸಾಮಾನ್ಯ ಕಾರ್ಯಕರ್ತೆಯ ಮೂಲಕ ಸೋಲಿಸುವಂತಹ ಒಂದು ತಂತ್ರ. ಅನಸೂಯ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಲೆಕ್ಕಾಚಾರಗಳು ಜೋರಾಗಿ ನಡೀತಾ ಇವೆ. ಸೊ ಚನ್ನಪಟ್ಟಣವನ್ನ ಈಗ ಪ್ರತಿಷ್ಠೆಯ ಕಣವನ್ನಾಗಿ ತೆಗೆದುಕೊಂಡಿರುವಂತಹ ಡಿಕೆ. ಒಂದ್ ಕಡೆ ಡಿಕೆ ಸುರೇಶ್ ಅವರೇ ಕಣಕ್ಕಿಳಿಬೇಕು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲಿ ಇರುವಂತಹ ಒಂದು ಒತ್ತಡ. ಬೇಡ, ನಾನೇ ಕಣಕ್ಕಿಳಿದ್ರೆ ಹೇಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಡಿಕೆ ಶಿವಕುಮಾರ್ ಚಿಂತನೆಯಲ್ಲಿದ್ರು. ಬಟ್ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದಿರುವಂತಹ ಉದಾಹರಣೆಗಳಿಲ್ಲ. ಸೊ ಹಾಗಾಗಿ ಬಹುಶಃ ರಿಸ್ಕ್ ತಗೊಳ್ಳೋದು ಬೇಡ ಅನ್ನುವಂಥದ್ರ ಬಗ್ಗೆ ಅವ್ರಿಗೂ ಕೂಡ ಒಂದಷ್ಟು ಮಾತುಗಳು ಬಂದಿವೆ. ಸೊ ಹಾಗಾಗಿ ಯಾರನ್ನ ಕಣಕ್ಕಿಳಿಸೋದು ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ. ಆದರೆ ಯಾರೇ ಅಭ್ಯರ್ಥಿಯಾಗಿದ್ರೂ ಕೂಡ ಅವರ ಹಿಂದೆ ಇರುವಂತಹ ಶಕ್ತಿ ಅದು ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಆಗಿರ್ತಾರೆ. ಸೊ ಹಾಗಾಗಿ ಅವರನ್ನ ಸೋಲಿಸೋದಕ್ಕೆ ಈಗ ಜೆಡಿಎಸ್ ಲೆಕ್ಕಾಚಾರ ಹಾಕೊಳ್ತಾ ಇದೆ. ಡಿಕೆ ಸುರೇಶ್ ಸ್ಪರ್ಧಿಸಿದ್ರೆ ಅನಸೂಯ ಅವರ ಸ್ಪರ್ಧೆಗೆ ಚಿಂತನೆಯನ್ನ ನಡೆದಿರುವಂಥದ್ದು. ಒಂದು ವೇಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇನಾದರೂ ಸ್ಪರ್ಧೆ ಮಾಡಿದ್ರೆ ಆಗ ಅನಸೂಯ ಅವರನ್ನ ನಿಲ್ಲಿಸೋದು ಬೇಡ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಡಿಕೆಶಿ ಸ್ಪರ್ಧೆ ಮಾಡಿದ್ರೆ ಒಬ್ಬ ಸಾಮಾನ್ಯ ಅಭ್ಯರ್ಥಿ ಗೆಲ್ಲುವಂಥದ್ದು ಕಷ್ಟ ಸಾಧ್ಯ ಆಗುತ್ತೆ. ಸೊ ಡಿಕೆಶಿ ಸ್ಪರ್ಧೆ ಮಾಡದೇ ಇದ್ರೆ ಅನಸೂಯ ಸ್ಪರ್ಧೆ ಮಾಡಲಿ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾತುಗಳು ಬಂದಿವೆ. ಕಾಂಗ್ರೆಸ್ ಮಹಿಳಾ ಮತ ಸೆಳೆಯೋದಕ್ಕೆ ದಳಪತಿಗಳು ಈ ತಂತ್ರವನ್ನ ಈಗ ಹೆಣಿತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಪತ್ನಿಯನ್ನ ಕಣಕ್ಕಿಳಿಸೋದ್ರ ಬಗ್ಗೆ ಲೆಕ್ಕಾಚಾರವನ್ನು ಹಾಕೊಂಡಿದೆ. ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧಿಸಿ ಜಯಭೇರಿಯನ್ನ ಬಾರಿಸಿದ್ರು. ಸಂಸದರಾಗಿದ್ದಂತಹ ಡಿಕೆ ಸುರೇಶ್ ಅವರನ್ನ ಸೋಲಿಸಿ ತಮ್ಮ ಒಂದು ಭದ್ರಕೋಟೆ ಅಂತ ಹೇಳಿ ಅನ್ಕೊಂಡಿದ್ದಂತಹ ಕಾಂಗ್ರೆಸ್ಗೆ ಆ ಭದ್ರಕೋಟೆಯನ್ನೇ ಛಿದ್ರ ಮಾಡಿದ್ರು. ಈಗ ಅದೇ ರೀತಿಯಾದಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಮಾಡೋದಕ್ಕೆ ಜೆಡಿಎಸ್ ಕೂಡ ಸನ್ನದ್ಧವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸುನಿಲ್ ನೀಡ್ತಾರೆ. ಸುನಿಲ್, ಈಗ ಅನಸೂಯ ಅವರನ್ನ ಕಣಕ್ಕಿಳಿಸೋದ್ರ ಬಗ್ಗೆ ನಡೀತಾ ಇರುವಂತಹ ಒಂದು ಚರ್ಚೆ, ಇದರ ಸಾಧಕ ಬಾಧಕಗಳ ಬಗ್ಗೆ ಹೇಗೆ ಈಗ ಚರ್ಚೆಗಳಾಗ್ತಾ ಇವೆ? ಒಂದು ವೇಳೆ ಅನಸೂಯ ಅವರು ನಿಂತಿದ್ದೇ ಆದಲ್ಲಿ ಗೆಲ್ಲುವಂತಹ ಸಾಧ್ಯತೆಗಳು ಅದು ಡಿಕೆ ಸುರೇಶ್ ಅವರಿದ್ರೆ ಸಾಧ್ಯ ಆಗುತ್ತಾ? ಡಿಕೆ ಶಿವಕುಮಾರ್ ನಿಂತ್ರೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತಾ? ಸೊ ಏನ್ ಲೆಕ್ಕಾಚಾರ, ಯಾವ ರೀತಿಯಾದಂತಹ ಸಮೀಕರಣ ಈಗ ಸದ್ಯಕ್ಕೆ ಜೆಡಿಎಸ್ ನಲ್ಲಿ ಕಂಡು ಬರ್ತಾ ಇದೆ ಅನಸೂಯ ಅವರನ್ನ ತಗೊಂಡು? ರಮ್ಯಾನ್, ಪ್ರಮುಖವಾಗಿ ಈಗಾಗಲೇ ಚನ್ನಪಟ್ಟಣ ಉಪ ಮಿನಿ ಸಮರಕ್ಕೆ ಈಗಾಗಲೇ ಎರಡೂ ಪಕ್ಷಗಳು ಕೂಡ ಸಜ್ಜಾಗಿರುವಂತ. ಒಂದ್ ಕಡೆ ಬಿಜೆಪಿ ಜೆಡಿಎಸ್ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಕಾಂಗ್ರೆಸ್ ಕೂಡ ಈ ಬಾರಿ ಅಲ್ಲಿಗೆ ಚನ್ನಪಟ್ಟಣದಲ್ಲಿ ಗೆಲುವಿನ ಬಾವುಟವನ್ನು ಹಾರಿಸಲೇಬೇಕು ಅಂತೇಳಿ ಅದರಲ್ಲೂ ಖುದ್ದು ಡಿಕೆ ಶಿವಕುಮಾರ್ ಖುದ್ದು ಅಖಾಡಕ್ಕಿಳಿದಿರುವಂತು. ಉಪಚುನಾವಣೆ ಘೋಷಣೆಗೂ ಮುನ್ನವೇ ಈಗಾಗಲೇ ಡಿಕೆ ಶಿವಕುಮಾರ್ ಅವರು ನಿರಂತರವಾಗಿ ಚನ್ನಪಟ್ಟಣ ಪ್ರವಾಸವನ್ನ ಮಾಡ್ತಾ ಇದ್ದಾರೆ, ಸಭೆಗಳನ್ನು ಕೂಡ ಮಾಡ್ತಾ ಇರುವಂತು. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ ತಂತ್ರಗಾರಿಕೆಯನ್ನು ಡಿಕೆ ಶಿವಕುಮಾರ್ ಅವರು ಈಗಾಗಲೇ ನಡೆಸ್ತಾ ಇರುವಂತು. ಡಿಕೆ ಬ್ರದರ್ಸ್ ಒಂದು ತಂತ್ರಗಾರಿಕೆಗೆ ಪ್ರತಿತಂತ್ರವಾಗಿ ಜೆಡಿಎಸ್ ಬಿಜೆಪಿ ನಾಯಕರು ಕೂಡ ಒಂದು ಹೊಸ ತಂತ್ರವನ್ನು ಕೂಡ ಪ್ರಯೋಗ ಮಾಡಲಿಕ್ಕೆ ಮುಂದೆ ಆಗಿದೆ. ಆದ್ರೂ ಕೂಡ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಚನ್ನಪಟ್ಟಣ ಅಂತ ಹೇಳಿ. ಅದರಲ್ಲೂ ಪ್ರಮುಖವಾಗಿ ಸಂಸದಂತ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಎಂದರೆ ಅವರನ್ನ ಕಣಕ್ಕಿಳಿಸುವ ಬಗ್ಗೆ ಲೆಕ್ಕಾಚಾರ ಕೂಡ ನಡೀತಾ ಇರುವಂತದ್ದು. ಈಗಾಗಲೇ ಡಿಕೆ ಸುರೇಶ್ ಅವರು ನಾನು ಚುನಾವಣೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಅನಿವಾರ್ಯ ಚುನಾವಣೆ ನಿಲ್ಲಬೇಕು ಅಂತ ಹೇಳಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ಒಂದು ಪಕ್ಷದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಣಕ್ಕಿಳಿದ್ರೆ ಅನಸೂಯ ಅವರನ್ನ ಅವರ ವಿರುದ್ಧವಾಗಿ ಕಣಕ್ಕಿಳಿಸಬೇಕು ಅಂತ ಹೇಳಿ ಲೆಕ್ಕಾಚಾರ ಕೂಡ ಹೇಳಿರುವಂತದ್ದು. ಒಂದು ಪಕ್ಷದಲ್ಲಿ ಡಿಕೆ ಸುರೇಶ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಬದಲಾಗಿ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅಲ್ಲಿ ಬೇರೆ ಬೇರೆ ಅಭ್ಯರ್ಥಿಗಳಾದ್ರೆ ಇನ್ನೊಂದು ಸಿಪಿ ಯೋಗೇಶ್ವರ ಆಗ್ಬೋದು, ಸಾಮಾನ್ಯ ಕಾರ್ಯಕರ್ತ
ಕಾರ್ಯಕರ್ತರಾಗಬಹುದು ಅವರನ್ನು ನಿಲ್ಲಿಸಬೇಕು ಅನ್ನೋ ಲೆಕ್ಕಾಚಾರ ಉಂಟು. ಪ್ರಮುಖವಾಗಿ ಅನ್ಸೂಯ ಅವರನ್ನ ಕಣಕ್ಕಿಳಿಸುವಂತ ಲೆಕ್ಕಾಚಾರ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವರು ಒಂದು ವೇಳೆ ಕಣಕ್ಕಿಳಿದ್ರೆ ಅನ್ಸೂಯ ಅವರನ್ನ ಅಭ್ಯರ್ಥಿ ಮಾಡಬೇಕಾಗುತ್ತೆ. ಯಾಕಂದ್ರೆ ಈಗಾಗಲೇ ಗ್ಯಾರಂಟಿಗಳ ಮೂಲಕ ಕಾಂಗ್ರೆಸ್ ಒಂದಷ್ಟು ಮಹಿಳಾ ಮತದಾರರ ಈಗಾಗಲೇ ಸೆಳೆಯುವಂತ ಪ್ರಯತ್ನ ಕೂಡ ದೊಡ್ಡ ಮಟ್ಟಿಗೆ ಮಾಡಿದೆ. ಆ ಒಂದು ಮಹಿಳಾ ಮತದಾರ ಸೆಳೆಯಬೇಕು ಅಂತಂದ್ರೆ ಅನ್ಸೂಯ ಅವರ ಆಗಬೇಕಂದ್ರೆ ಮಹಿಳಾ ಅಭ್ಯರ್ಥಿ ಕಣಕ್ಕಿಳಿಬೇಕು. ಈ ಮೂಲಕ ಮಹಿಳಾ ಅಭ್ಯರ್ಥಿನ ಕಣಕ್ಕಿಳಿಸಿದ್ರೆ ಒಂದಷ್ಟು ಮತಗಳು ಕೂಡ ಕ್ರೋಢೀಕರಣವಾಗುತ್ತೆ. ಯಾಕಂದ್ರೆ ಬಿಜೆಪಿ ಜೆಡಿಎಸ್ ಒಂದಾದ್ರಿಂದ ಅನುಕೂಲ, ಗೆಲುವಿನ ಹಾದಿ ಸುಲಭ ಅಂತ ಹೇಳಿ. ಇನ್ನೊಂದು ಪ್ರಮುಖವಾಗಿ ಅಂತಂದ್ರೆ ಮಹಿಳೆಯರು ಕಣದಲ್ಲಿದ್ರೆ ಯಾವುದೇ ರೀತಿ ವಾಗ್ದಾಳಿಗಳು ನಡೆಸಲಿಕ್ಕಾಗಲ್ಲ. ಒಂದು ಪಕ್ಷದಲ್ಲಿ ಏನಾದರೂ ವಾಗ್ದಾಳಿಗಳನ್ನ ಮೈಮರೆತು ನಡೆಸಿದಂತ ಸಂದರ್ಭದಲ್ಲಿ ಅದನ್ನೇ ಅಸ್ತ್ರವಾಗಿ ಬಿಜೆಪಿ ಆಗ್ಬೋದು, ಜೆಡಿಎಸ್ ಬಳಸಿಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಈ ಒಂದು ಲೆಕ್ಕಾಚಾರದಲ್ಲಿ ಅನ್ಸೂಯವರನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆಗಳು ಕೂಡ ದೊಡ್ಡ ಮಟ್ಟಿಗೆ ನಡೀತಾ ಇರುವಂತ ಒಂದು ಪಕ್ಷದಲ್ಲಿ ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವರೇನಾದ್ರೂ ಕಣದಲ್ಲಿ ಇರಲಿಲ್ಲ ಅಂದ್ರೆ, ಸ್ಪರ್ಧೆ ಮಾಡಲಿಲ್ಲ ಅಂತಂದ್ರೆ ಸಾಮಾನ್ಯ ಕಾರ್ಯಕರ್ತರನ್ನ ಕಣಕ್ಕಿಳಿಸುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಸಿಪಿ ಯೋಗೇಶ್ ಅವರು ಕೂಡ ಸ್ಪರ್ಧೆ ಮಾಡುವಂತ ಬಗ್ಗೆ ಕೂಡ ಈಗಾಗಲೇ ಲೆಕ್ಕಾಚಾರ ನಡೀತಾ ಇರೋದು. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಅಲರ್ಟ್ ಆಗಿ ಓಡಾಟವನ್ನು ನಡೆಸ್ತಾರೆ. ನೋಡ್ತಾ ಇದ್ರೆ ಅವರೇ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುವಂತ, ಯಾಕಂದ್ರೆ ಅವರಿಗೆ ಚನ್ನಪಟ್ಟಣದ ಗೆಲುವು ಸಾಕಷ್ಟು ಮುಖ್ಯವಾಗಿರುವ ಹಿನ್ನೆಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಸ್ಪರ್ಧೆ ಮಾಡಿದ್ರೆ ಏನೋ ಅನ್ಸೂಯವರನ್ನ ಕಣಕ್ಕಿಳಿಸುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಇದೇ ವಿಚಾರವಾಗಿ ಈಗಾಗಲೇ ಬಿಜೆಪಿ ಜೆಡಿಎಸ್ ನಾಯಕರು ಕೂಡ ಒಂದಷ್ಟು ಚರ್ಚೆಗಳು ಕೂಡ ಸಮಾಲೋಚನೆ ಕೂಡ ನಡೆಸ್ತಾ ಇರುವಂತ, ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಎಷ್ಟು ಪ್ರತಿಷ್ಠೆ ಆಗಿದೆ, ಅದೇ ರೀತಿಯಾಗಿ ಮತ್ತೊಂದು ಬಾರಿ ಡಿ ಕೆ ಬ್ರದರ್ಸ್ ಅವರಿಗೆ ಚನ್ನಪಟ್ಟಣದಲ್ಲಿ ಹಿನ್ನೆಲೆ ಮಾಡಬೇಕು, ಸೋಲಿನ ರುಚಿ ತೋರಿಸಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ನಾಯಕರು, ಅದರಲ್ಲೂ ಕೂಡ ಜೆಡಿಎಸ್ ನಾಯಕರು ಎಲ್ಲಾ ರೀತಿಯ ಪ್ರಯತ್ನಗಳು ಕೂಡ ಮಾಡ್ತಾ ಇರುವಂತದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಸುನಿಲ್. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Co-sponsored by Saptagiri NPS University.